ಸ್ವಚ್ಛ ಭಾರತ್ ಸ್ವಚ್ಛ ಕರ್ನಾಟಕ ಹಾಗಿದ್ರೆ ಈ ಯೋಜನೆಯ ಉದ್ದೇಶವೇನು ಅನ್ನೋದನ್ನ ನೋಡೋದಾದ್ರೆ ಮುಖ್ಯವಾಗಿ ದೇಶದ ನಗರ ಪ್ರದೇಶಗಳನ್ನು ಕಸಮುಕ್ತಗೊಳಿಸಲು ಈ ಅಭಿಯಾನವನ್ನು ಆರಂಭಿಸಲಾಗಿದೆ. ಐದು ವರ್ಷಗಳ ಅವಧಿಯಲ್ಲಿ ಈ ಯೋಜನೆ 4041 ನಗರ ಹಾಗೂ ಪಟ್ಟಣಗಳಲ್ಲಿ ಜಾರಿಯಾಗುತ್ತೆ. ಮುಂದಿನ 5 ವರ್ಷಗಳ ಅವಧಿಯಲ್ಲಿ 4041 ನಗರ ಹಾಗೂ ಪಟ್ಟಣಗಳಲ್ಲಿ ಸ್ವಚ್ಛ ಭಾರತ್ ಯೋಜನೆ ಜಾರಿಯಾಗಲಿದೆ. ಹಾಗೆ ಈ ಒಂದು ಸ್ವಚ್ಛತಾ ಅಭಿಯಾನದ ಯೋಜನಾ ವೆಚ್ಚ 62,000 ಕೋಟಿ ರೂಪಾಯಿಗಳು. ಇದರಲ್ಲಿ ಕೇವಲ ಸ್ವಚ್ಛ ಮಾಡೋದಕ್ಕಾಗಿ 62,000 ಕೋಟಿ ಅಲ್ಲ, ಶೌಚಾಲಯ ನಿರ್ಮಾಣದಿಂದ ಹಿಡಿದು ಕಸ ವಿಲೇವಾರಿಯ ತನಕವೂ ಕೂಡ ಈ ಒಂದು ದೊಡ್ಡ ಮೊತ್ತ ಅದಕ್ಕೆ ವಿನಿಯೋಗವಾಗಲಿದೆ. ಈ ಅಭಿಯಾನಕ್ಕೆ ತಗುಲುವ ಒಟ್ಟು ವೆಚ್ಚ 62,000 ಕೋಟಿ ರೂಪಾಯಿಗಳು. ಪ್ರಮುಖ ಉದ್ದೇಶದಲ್ಲಿ ಮಾಡಬೇಕಾದಂಥ ಮುಖ್ಯವಾದಂಥ ಕೆಲಸ ಬಯಲು ಶೌಚಾಲಯದ ನಿರ್ಮೂಲನೆ. ಭಾರತದ ಅದೆಷ್ಟೋ ಹಳ್ಳಿಗಳಲ್ಲಿ ಅದೆಷ್ಟೋ ಭಾಗಗಳಲ್ಲಿ ಇವತ್ತಿಗೂ ಕೂಡ ಬಯಲು ಶೌಚವಿದೆ. ಅದರ ನಿರ್ಮೂಲನೆಯೂ ಕೂಡ ಇದರ ಮೂಲ ಉದ್ದೇಶಗಳಲ್ಲಿ ಒಂದಾಗಿದೆ. ಕಲುಷಿತ ಶೌಚಾಲಯಗಳನ್ನು ಬಂದ್ ಮಾಡುವುದು. ಈಗಾಗಲೇ ಸಾಕಷ್ಟು ಕಡೆ ಶೌಚಾಲಯಗಳಿದ್ರೂ ಕೂಡ ಅದು ಸಾಕಷ್ಟು ಕಲುಷಿತಗೊಂಡಿದೆ. ಅಂತಹ ಶೌಚಾಲಯಗಳನ್ನು ಬಂದ್ ಮಾಡುವುದು ಕೂಡ ಇಲ್ಲಿ ಮುಖ್ಯವಾಗುವಂಥದ್ದು. ಹಾಗೆ ಅತ್ಯಂತ ಹೀನ ಪದ್ಧತಿಗಳಲ್ಲಿ ಒಂದಾಗಿರುವಂತಹ ಮಲ ಹೊರುವ ಪದ್ಧತಿಯ ಸಂಪೂರ್ಣ ನಿರ್ಮೂಲನೆ ಕೂಡ ಈ ಯೋಜನೆಯ ಉದ್ದೇಶವಾಗಿದೆ. ಮನುಷ್ಯರೇ ಮಲವನ್ನು ಹೊರುವಂತಹ ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡಿ ಅದಕ್ಕೆ ಆಧುನಿಕ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಉದ್ದೇಶ ಕೂಡ ಈ ಯೋಜನೆಯಲ್ಲಿದೆ. ಪಾಲಿಕೆಗಳಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕ ಕಡ್ಡಾಯ ಮಾಡ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ನೋಡ್ತಿದ್ದೀವಿ, ಕಸವನ್ನೇನೋ ಗುಡಿಸಿದ್ದೀವಿ, ಆದರೆ ಅದನ್ನು ಹಾಕೋದೆಲ್ಲಿ ಅಂತ. ಹಾಗಿದ್ರೆ ಪಾಲಿಕೆಗಳಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕವನ್ನು ಕಡ್ಡಾಯವಾಗಿ ನಿರ್ಮಿಸುವುದು ಕೂಡ ಈ ಸ್ವಚ್ಛ ಭಾರತ್ ಯೋಜನೆಯ ಮತ್ತೊಂದು ಭಾಗವಾಗಿರುತ್ತೆ. ಆರೋಗ್ಯ ಮತ್ತು ನೈರ್ಮಲೀಕರಣದ ಬಗ್ಗೆ ಅರಿವು ಮೂಡಿಸುವಂಥದ್ದು ಕೂಡ ಇವತ್ತು ಅಷ್ಟೇ ಮುಖ್ಯವಾಗಿದೆ. ಸ್ವಚ್ಛತೆ ಯಾಕೆ ಬೇಕು, ಯಾವ ಕಾರಣಕ್ಕಾಗಿ ನಮಗೆ ಅನಾರೋಗ್ಯ ಬರುತ್ತೋ ಆ ಕಾರಣದಿಂದಾಗಿಯೇ ನಾವು ಈ ಭಾರತವನ್ನು ಸ್ವಚ್ಛವಾಗಿಡಬೇಕು. ಆರೋಗ್ಯ ಮತ್ತು ನೈರ್ಮಲೀಕರಣದ ಬಗ್ಗೆ ಸಾಮಾನ್ಯ ಜನರಿಗೂ ಕೂಡ ಅರಿವು ಮೂಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದು. ನಗರದ ಸ್ವಚ್ಛತೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಎನ್ನುವುದನ್ನು ಮನವರಿಕೆ ಮಾಡಿಕೊಡುವಂಥ ಅನಿವಾರ್ಯತೆ ಇವತ್ತಿನ ದಿನಮಾನದಲ್ಲಿದೆ. ಅದು ಕೂಡ ಈ ಯೋಜನೆಯ ಉದ್ದೇಶದ ಒಂದು ಭಾಗವಾಗಿರುತ್ತೆ. ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಇದು, ಇಡೀ ಭಾರತವನ್ನು ಸ್ವಚ್ಛವಾಗಿಡುವುದು ಅನ್ನುವಂಥದ್ದು ಮನವರಿಕೆ ಆಗಬೇಕಾಗಿದೆ. ಈ ಅಭಿಯಾನಕ್ಕಾಗಿ ಕೇಂದ್ರ ಸರ್ಕಾರದಿಂದ 14,623 ಕೋಟಿ ರೂಪಾಯಿ ಈಗಾಗಲೇ ಮೀಸಲು ಇಡಲಾಗಿದೆ. ಈ ಸ್ವಚ್ಛ ಭಾರತದ ಕನಸಿಗಾಗಿ ಕೇಂದ್ರ ಸರ್ಕಾರ ಕೊಡ್ತಿರುವಂಥದ್ದು 14,623 ಕೋಟಿ ರೂಪಾಯಿಯನ್ನು ಈಗಾಗಲೇ ಮೀಸಲಿಟ್ಟಿದೆ. ಇದರಲ್ಲಿ 1.04 ಮನೆಗಳು ಹಾಗೂ 2.5 ಲಕ್ಷ ಸಮುದಾಯ ಶೌಚಾಲಯಗಳು ಕೂಡ ಒಳಗೊಂಡಿದೆ. ಅದರ ಜೊತೆಗೆ 2.6 ಲಕ್ಷ ಸಾರ್ವಜನಿಕ ಶೌಚಾಲಯ ಸ್ಥಾಪನೆ ಮಾಡಲಿಕ್ಕೆ ಕೂಡ ಈ ಯೋಜನೆಯಲ್ಲಿ ಉದ್ದೇಶ ಮಾಡಲಾಗಿದೆ. ಈಗಾಗಲೇ ಬಯಲು ಶೌಚ ನಿರ್ಮೂಲನೆ ಹೇಗೆ ಸಾಧ್ಯ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಹೇಗೆ ಅಂದರೆ 2.6 ಲಕ್ಷ ಶೌಚಾಲಯಗಳ ಸ್ಥಾಪನೆ ಇದೆ. ಹಾಗೆ ಘನತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪನೆ ಗುರಿ ಕೂಡ ಈ ಯೋಜನೆಯ ಮುಖ್ಯ ಉದ್ದೇಶ. ಕಸ ವಿಲೇವಾರಿ ಆಗಬೇಕಾಗಿದೆ, ಅದಕ್ಕೆ ನಿರ್ವಹಣಾ ಘಟಕ ಬೇಕಾಗಿದೆ. ಪ್ರತಿ ಪಾಲಿಕೆಯಲ್ಲೂ ಕೂಡ ಘನತ್ಯಾಜ್ಯ ನಿರ್ವಹಣಾ ಘಟಕದ ಸ್ಥಾಪನೆಯ ಗುರಿ ಇದೆ. ಈಗಾಗಲೇ ಜಾರಿಯಲ್ಲಿರುವ ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದ ಜೊತೆಗೆ ಈ ಯೋಜನೆ ಸಹಕಾರಿಯಾಗಲಿದೆ. ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ರಾಯಭಾರಿ ಆಗಿರುವಂಥದ್ದು ಮತ್ತೊಂದು ಸಂಭ್ರಮದ ವಿಷಯ. ಈಗಾಗಲೇ ಹಲವಾರು ವಿಚಾರಗಳಿಗೆ ಅಮಿತಾಬ್ ರಾಯಭಾರಿಯಾಗಿದ್ದಾರೆ. ಹಾಗೆ ಇಂದು ಈ ದೇಶವನ್ನು ಸ್ವಚ್ಛವಾಗಿಡುವಲ್ಲಿ ಭಾರತ ಕಂಡ ಅತ್ಯದ್ಭುತ ನಟ ಅಮಿತಾಬ್ ಬಚ್ಚನ್ ರಾಯಭಾರಿಯಾಗಿದ್ದಾರೆ.